ನಾನು ತಮ್ಮಲ್ಲಿ 3 ಬೇಡಿಕೆಗಳನ್ನು ಇಡ್ತೀನಿ. ಎಲ್ಲ ವಿಷಯ ಹೇಳ್ಯಾರ, ಯಾರು ತಪ್ಪು ತಿಳಿಬಾರ್ದು. 3 ಅಂತಂದ್ರ ಗುರುವಾಪುರ ಹೋರಾಟದಾಗ ಯಾಕೆ ನಾನು ಹಠ ಹಿಡ್ತೀನಿ ಅಂತಂದ್ರ 45 ವರ್ಷಗಳಿಂದ ನಂಜುಂಡಸ್ವಾಮಿ ಅವರು ಅಸ್ತಂಗತ ಆದ ನಂತರ ಹೆಸರು ಸ್ಥಳದ ಮ್ಯಾಗ ಒಂದು ಕಳಂಕ ಇತ್ತು. ಇವ್ರ ಸಂಘ ಹೋರಾಟ ಮಾಡ್ತಾರ, ನಮ್ಮ ಬೆಳೆಯವರು ಹೇಳಿರಲ್ಲ, ಸೋಲುಗಳು ಸಾಮಾನ್ಯ ಹೋರಾಟಗಳು ಅಂತೇಳಿ. ನಂಜುಂಡಸ್ವಾಮಿ ಅವರು ಹೋದ ನಂತರ ಎಲ್ಲೆಲ್ಲಿ ಹೋರಾಟ ಆಗ್ತದ 4 ದಿನ ಮಾಡ್ತಾರ. ಫ್ಯಾಕ್ಟರಿ ಅವ್ರಿಗೆ ಸುಟ್ಟಿಗೆ ಕೊಟ್ಟ ನಂತರ ವಾಪಸ್ ಹೋಗ್ತಾರ. ರೈತ ಸಂಘದ ಮೇಲೆ ಕಳಂಕ ಇತ್ತು, ಇದು ಒಂದು ಅಳಗಿಸಬೇಕಾಗಿತ್ತು. ಗುರುವಾಪುರದಲ್ಲಿ ಚುನಪ್ಪ ಪೂಜಾರಿ ನೇತೃತ್ವದಲ್ಲಿ ಅಳಿಕೆ ಹೋಗ್ತಾರೆ. ಇನ್ನು 100 ವರ್ಷ ಆದ್ರೂ ರೈತ ಸಂಘ ಹಣ ಮುಟ್ಟಂಗಿಲ್ಲ ಅಂತ ಗುರುವಾಪುರ ಸಾಕ್ಷಿ ಮಾಡಿ ತೋರಿಸೋದು ಗೆಲುವಾಗ್ಯ. ಇನ್ನು ನೀವೊಂದು ಮಾತು ಕೊಡ್ಬೇಕು ನನಗೆ, ಕೊಲ್ಲಾಪುರ ಮೆಟ್ಟು ನೋಡಿರಿ ಅದಕ್ಕಂತ ಹೇಳ್ತೀವಿ. ಯಾರು ತಪ್ಪು ಇದ್ದಾರೆ ರಾಜಕಾರಣಿಗಳು. ಈಗ ಚುನಾವಣೆಗಳು 1500-2000 ರೂಪಾಯಿ ಕೊಡ್ತಾರಂತ ಕೇಳಿದ್ರೆ ನಾನು ನೋಡಿಲ್ಲ. 2028ಕ್ಕೆ MLA ಚುನಾವಣೆ ಬಂದಾಗ 2000 ರೂಪಾಯಿ ನಿಮಗೇನಲ್ಲ, 300 ರೂಪಾಯಿ ಟನ್ನಿಗೆ ಸಿಕ್ಕದ, 100 ಟನ್ನಿಗೆ 30,000 ರೂಪಾಯಿ ಆಗ್ಯದ. ಸಾವಿರಾರಿದ್ದವ್ರು 3 ಲಕ್ಷ ಬಿಟ್ಟರೆ ಬರ್ಲಿಕ್ಕೆ ಹತ್ತದ. ಕೊಲ್ಲಾಪುರ ಮೆಟ್ಟಿಗೆ ಬಹಳ 500 ರೂಪಾಯಿ ಬಿಟ್ಟದ. ಕಾಲ ಹಾಕೊಳ್ಳೋಕೆ ಗಟ್ಟಿ ಇರ್ತಾವ ತಗೋರಿ. 2028ಕ್ಕೆ ಮನೆ ಬಾಗಿಲು MLA ಚುನಾವಣೆ ಅನೌನ್ಸ್ ಆಗ್ತಾರೆ. 2 ಜೋಡಿ ಮೆಟ್ಟ ಮನೆ ಬಾಗಿಲು ಹೊರಗೆ ಕಟ್ರೆ ಯಾವ ಪಕ್ಷದವರಿಗೆ ರೊಕ್ಕ ಕೊಡಾಕ ಬಂದದ್ರ ಮೆಟ್ಟು ತಗೊಂಡ್ರೆ ಬಂದವನ್ನ ನೋಡ್ಬೇಕು. ನಿಮ್ ಪಾಲಕ ಬೆಲೆ ಬೇಡ್ಕೊಂತೀನಿ. ಅಂಬೇಡ್ಕರ್ ಯಾರ, ಬಸವಣ್ಣನ, ಶಿವಾಜಿ ಮಹಾರಾಜರ, ಸಿದ್ದೇಶ್ವರ ಅಂತ ಪುಣ್ಯದ ನಾಡಿನಲ್ಲಿ ಹುಟ್ಟಿರಿ. ಬಹಳ ರಾಜ್ಯ ಸುಧಾರಣೆ ಮಾಡೋದಲ್ಲ, ಕಾರವಾರದಿಂದ ಹತ್ತನೇ ಹಿಡ್ಕೊಂಡು ಬೆಳಗಾವಿ ತಕ್ಕ 18 ಕ್ಷೇತ್ರ ಸುಧಾರಣೆ ಮಾಡೋಣ. ಯಾವರೇ ರಾಜಕಾರಣಿ ರೊಕ್ಕ ಕೊಡಾಕ ಬಂದ್ರ ಮೆಟ್ಟು ತಗೊಂಡು ಹೊಡಿರಿ. 30,000 ಚುನಾವ್ ಕೊಡ್ಸೋಣ, 2,000 ನಾವು ಬೇಡ ಬೇಡ. ನೀವೇನಾದ್ರು ಮಾತು ಕೊಡ್ರಿ, ನಾನು ತಪ್ಪು ತಿಳ್ಕೋಬೇಡಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮತ ಮಾರ್ಕೊಂಡ್ರೆ ಮನಿ ಮಗಳನ್ನು ಮಾರ್ಕೊಂಡಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾರ್ಕೋಬೇಡ್ರಿ. ಚಲೋ ವ್ಯಕ್ತಿಯನ್ನ ತಗೊಂಡ್ಬರಿ, ನಿಮ್ಮ ಸೇವಾ ಮಾಡೋ ತಗೊಂಡ್ಬರಿ. ಗುರುವಾಪುರ ವ್ಯಕ್ತಿ ನೋಡಿ 5 ಮನೆ ಕೊಟ್ಟು ಮಕ್ಕಳನ್ನ ಎಂಬ ತರಬೇಡಿ. ಏನ್ ಅವಶ್ಯಕತೆ ಅದ? ಎದ ಕೊಟ್ಟಿವಿ ನಾವು? ಸಂಗೊಳ್ಳಿ ರಾಯಣ್ಣ ಹಂಗ ಮಾಡಿದ, ಶಿವಾಜಿ ಮಹಾರಾಜ ಹಿಂಗ್ ಮಾಡಿದ್ರು, ಬಸವಣ್ಣ ಹಿಂಗ್ ಮಾಡಿದ, ಚೆನ್ನಮ್ಮ ಹಿಂಗ್ ಮಾಡಿದ್ರು. ಹೇಳೋದು ಬೇಡ, ನಮ್ಮ ಮಕ್ಕಳು ಆಗ್ಬೇಕಿಲ್ಲ. ಗಟ್ಟಿಯಾಗ ದೇವ್ರ ಭೇಟಿ ಆಗ್ತಾನ. ಯಾಕೆ ಬರೀ ಸಂಗೊಳ್ಳಿ ರಾಯಣ್ಣ ಹೆಸರು ಹೇಳ್ತಾರೆ? ಸಂಗೊಳ್ಳಿ ರಾಯಣ್ಣ ಕಿತ್ತು ಮನೆಯೊಳಗೆ ತುಂಬಿದ ರಾಯಣ್ಣನ ಆದರ್ಶಗಳನ್ನ ಮನ್ಯಾಗ ಬಿಟ್ಟರೆ ಯಾವಾಗ ತಯಾರಾಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಿದ್ನಲ್ಲ, ಇಲ್ಲ ಕೊಲ್ಲಾಪುರ ಮೆಟ್ ಅಂತ ಹೇಳಿದ ನಾನಲ್ಲ, ರಾಜು ಶೆಟ್ಟಿ ಅವರು ಹೇಳಿದ ಮಾತು ನಿಮ್ಗೆ ನೆನಪು ಮಾಡಿ ಕೊಟ್ಟಿನಿ. ನಾನು ಹೇಳಿದ್ದಲ್ಲ ಮತ್ತಿಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳಿದ ಮಾತು ಹೆಂಗಿತ್ತಂದ್ರ, ಈ ಜಿಲ್ಲೆಯ ಮೊದಲ ಕೂಲಿ ಯಾರಂದ್ರೆ ಜಿಲ್ಲಾಧಿಕಾರಿ ಅಂತ ಹೇಳ್ತಿದ್ರು. MLA MP ಯಾರಂದ್ರ ನಾವು ಬೆಂಗಳೂರು ದೆಹಲಿಗೆ ಹೋಗಕ್ಕೆ ಆಗಂಗಿಲ್ಲ, ನಮ್ಮ ಸೇವಾ ಮಾಡಕ್ಕ, ನಮ್ಮ ಚಾಕ್ರಿ ಮಾಡಕ್ಕ ಒಂದೇ ಕೂಲಿ ಆಗ್ಬೇಕು ತಾಲೂಕಿಗೆ ಅಂತ MLA ನಾರಿಸಿವಿ, MP ನಾರಿಸಿವಿ. ನಾವೆಲ್ಲ ಅವ್ರು ನಮಗೆ ಮಾಡ್ತಾರ, ಯಾಕೆ ಮಾಡಂಗಿಲ್ಲ? ನಂಜುಂಡಸ್ವಾಮಿ ಅವರು ಇದ್ದಾಗ MLA MP-ಗಳನ್ನ, ಜಿಲ್ಲಾಧಿಕಾರಿಗಳನ್ನ, ತಹಸೀಲ್ದಾರನ್ನ, AC ಅವರನ್ನ ಮುಂದೆ ನಿಲ್ಲಿಸಿಕೊಂಡು ಸಣ್ಣ ಮಕ್ಕಳಿಗೆ ಪಾಠ ಹೇಳದಂತ ಕಾನೂನು ಹೇಳ್ತಾ ಇದ್ರು. ಗುರುವಾಪುರ ವೇದಿಕೆ ಸಾಕ್ಷಿ ಆಗಲ್ಲ. ಮೊನ್ನೆ ನಂಜುಂಡಸ್ವಾಮಿ ಅವರು 1980 ನವಲೊಂದು ನರಗುಂದ ಬಾಳು ಇಬ್ಬರು ರೈತರ ಮೇಲೆ ಗೋಲಿಬಾರ್ ಮಾಡಿ ಗುಂಡೂರಾವ್ ಸರ್ಕಾರ ರೈತರನ್ನು ಕೊಂದ. ನಂಜುಂಡಸ್ವಾಮಿ ಅವರು ಘೋಷಣೆ ಮಾಡ್ತಾರೆ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನ ಮೇಲೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡಿ ಅಂತ ಹೇಳಿದ್ರು. ಗುಂಡೂರಾವ್ ಸರ್ಕಾರ ನೆಲಕ್ಕೆ ಬಿದ್ದು. ನಿಮ್ಮ ಕಡೆ ಆಗುದಿಲ್ಲ. ನಮಗೇನು ಬಿಜೆಪಿ ಸಂಬಂಧ ಇಲ್ಲ, JDS ಸಂಬಂಧ ಇಲ್ಲ, ಕಾಂಗ್ರೆಸ್ ಸಂಬಂಧ ಇಲ್ಲ, ನಮಗೇನು ಒಂದೇ ಸಂಬಂಧ. ಯಾವ ಗೆಲ್ಲಿಸ್ಬೇಕು ಹೋಗಿಬೇಕು ಹೋದವರು. ಯಾಕೆ ಗುರುವಾಪುರ ಗಟ್ಟಿ ಆಯ್ತು ಅಂತಂದ್ರೆ ಒಬ್ಬ ಫ್ಯಾಕ್ಟರಿ ಮಾಲಕ, ಈ ಜಿಲ್ಲೆಯ ಒಬ್ಬ ದೊಡ್ಡ ರಾಜಕಾರಣಿ
ಇಂಚಗೇರಿ ಮಠದ ಸ್ವಾಮಿ ಅಂತ ಚೂನಪ್ಪ ಪೂಜಾರಿ ಅಂತ ಎಟ್ಟ ಕುಂಡ್ತಾರ ಕುಂಡ್ರಿ ಅವ್ರ ತಾಕತ್ತಿದ್ರೆ 50 ರೂಪಾಯಿ ತಗೊಂಡು ತೋರಿಸಿ ಅಂತ ಅವಂದ ಮಾರೇನಿ. ಉತ್ತರ ಕರ್ನಾಟಕದ ಸನ್ಯಾಸಿ ಮನಸ್ಸು ಮಾಡ್ರ 50 ರೂಪಾಯಿ ನಾಲ್ಗಿಲೆ 300 ಹೋಗಿ ಜೀವನ 300 ತಗೊಂಡು ಗುಲಾಪುರ ಹೇಳ್ಕೊಂಡ್ ಕರೀತೀವಿ. ಸನ್ಯಾಸಿ ಗೆದ್ದಾನ, ರಾಜಕಾರಣಿ ಗೆದ್ದಿಲ್ಲ. ನೀ ಬಹಳ 4 ಫ್ಯಾಕ್ಟ್ರಿ ಕಟ್ಟುವ. ಇನ್ನೊಂದು ಮಾತು ವೇದಿಕೆ ಮುಖಾಂತರ ಹೇಳ್ತೀವಿ. ನೀನೊಬ್ರು ಯಾರು ಹೇಳಿದ್ರು ನನಗೆ, ಗುರುಜಿ ಚುನಪ್ಪ ನೀವು ಹೋರಾಟ ಮಾಡಿದ್ರು, ನಿಮ್ಮನ್ನು ಬಹಳ ಜನ ಟಾರ್ಗೆಟ್ ಮಾಡ್ತಾರೆ, ಬಹಳ ಸೂಕ್ಷ್ಮ ಅಡ್ಡಾಡಬೇಕಂತ ಹೇಳಿದ್ರು. ನಿನ್ನ ಹಿಂದ ಒಂದು ಪೊಲೀಸ್ ಜೀಪ, ಇನ್ನೊಂದು ಪೊಲೀಸ್ ಜೀಪ, 2 PSI 4 PC ಇರ್ತಾರ. ನನ್ನ ಹಿಂದ ಉಗಾರ ಐನಾಪುರ ಕಾವಾಡ ಅಂತ 10 ಲಕ್ಷ ಬಂದು ತಿಳ್ಕೊಂಡು ಕಾಯೋ ರೈತರ ಎತ್ತರಲ್ಲ ನೀ ತಿರುಗಾಡ. ಜಿಲ್ಲಾಡ ನನ್ನ ಸಂಬಂಧ ನೀ ಅದಕ್ಕೆ ತಿರುಗಾಡ. ಜಿಲ್ಲಾಡ ಬೆಳಗಾವಿ ಜಿಲ್ಲಾಡ ನೀ ಸುಮ್ಮಿದ್ದೆ, ನಾನು ಸುಮ್ಮಿರ್ತೇನೆ. ನೀ ಟಾರ್ಗೆಟ್ ಮಾಡಿದಿ ಅಂತಂದ್ರ ನಾ ಅಲ್ಲಿ ಹೇಳೀನಿ. ನೀ ಸುಮ್ಮಿದ್ದೆ, ನಾ ಬಾಳ ಸುಮ್ಮಿರ್ತೇನೆ. ಕಣ್ಣಾಗ ಕಣ್ಣು ಕೊಟ್ಟು ನೋಡೋ ಸೈ ಹೋಟೆಲ್ ಕೋಸಿಗೆ ನಮಸ್ಕಾರ ಮಾಡ್ಕೊಂಡು ತಿರುಗಾಡ್ತೀನಿ. ನಾ ರೈತರ ವಿಷಯಕ್ಕೆ ಬಂದಿ ಅಂದ್ರ, ನನ್ನ ಟಾರ್ಗೆಟ್ ಮಾಡಿದೆ ಅಂದ್ರ 2028 ನಾ ಏನ್ರ ಮನಸ್ಸು ಮಾಡಿದ್ರೆ ನೀ ಕಟ್ಟಿ ಹೆಚ್ಚು ಮಾರ್ಜಿನ ಮಾಡ್ತೇನೆ. ಮಾಡ್ಕೋ ರಾಜಕಾರಣ ನಮಗೆ ಅವಶ್ಯಕತೆ ಇಲ್ಲ. ನೀ ಯಾವ ಪಕ್ಷದವರು ಇರು, ಯಾವ ಜಾತಿಯವರು ಇರು, ಯಾವ ಕ್ಷೇತ್ರದವರು ನಿಂದ್ರು, ನಾವು ರಾಜಕಾರಣ ಮಾಡಂಗಿಲ್ಲ. ನಿನ್ನ ಕುರ್ಚಿ ಹಿಂಗ ಅಡಿಗೆಗಳು ಇವು ರೈತರ ಹೃದಯ ಒಂದು ಕುರ್ಚಿ ಹಾಕ್ಯಾರ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದೆ, ಶಾಶ್ವತ ಇರ್ತಾರೆ, ಎಂದೂ ಬೆಳಂಗಿಲ್ಲ. ಸಾಹಿತ್ಯಕ ಹಿಂಗ ಇರ್ತದೆ ನೋಡಪ್ಪ. ಕೋವಿಡ್ ಒಳಗ ಧಾರವಾಡ ಆಗಿದ್ದಾಗ 8 ಹೆಣ ಹೋಗಿ ಎತ್ಕೊಂಡೋಗಿ ಮಾಸ್ಕ್ ಹಾಕಲ್ಲ ಮಣ್ಣು ಕೊಟ್ಟಿನಿ. 10ನೇ ಶಿವಗಳು ಐನಾಪುರ ಸಿದ್ದೇಶ್ವರ ಆಶೀರ್ವಾದ ಜೀವಂತದೀನಿ. ನಿನ್ನಂತವ್ ಕೆಣಿಕರು ನನಗೇನಾಗೋದಾಯ್ತು? 300 ನಿನ್ನ ಬಾಗಿಸಿ ತಗೊಂಡಿವಿ. ಅವ್ರಿಗೇನು ಭಯ ಆಯ್ತು ಹೇಳ? ಈ ವರ್ಷ ಗುರ್ಲಾಪುರದಾಗ 300 ಕೊಟ್ಟೇವಲ್ಲ, ಮುಂದಿನ ಸಾರಿ 300 ಫಿಕ್ಸಲ್ಲ ಇದೆ. ನಾವು ಮುಂದಿನ ಸಾರಿ ಹಂಗೆ ಕೇಳಂಗಿಲ್ಲ. 4050 ಕೇಳ್ತೇವೆ, 50 ಬಿಡ್ತೇವೆ, 4000 ಬಡ್ಕೊಂಡು ಕೇಳ್ತೇವೆ. ನಿಮ್ಮ ಕಬ್ಬು ಬೆಳೆದವ್ರ ಜೊತೆ ಎಲ್ಲಿ ಮಟ್ಟ ಇರ್ತೀವಲ್ಲ ನಾವು 5500 ರೂಪಾಯಿ ನಿಮಗೆ ಬಿಲ್ ಆಗೋ ಮಟ್ಟ ನಿಮ್ಮ ಜೊತೆ ಇರ್ತೀವಿ. 5500 ಅಂತ ನೀವು ಆನಂದ ಇರ್ತಿಲ್ಲ, ಅವಾಗ ನಾನು ಬೇರೆ ಹೋರಾಟ ಮಾಡ್ತೀವಿ. ನಾವು 4 ಫ್ಯಾಕ್ಟ್ರಿ ಕಟ್ಟಾನ, 1000 ಎಕರೆ ನಿಮ್ಮಂತವ್ರು ಗುಡ್ಡ ಹೊಡದಾನ, 2 ನಂಬರ್ ಉತ್ತಾರಲೆ ಹೊಲ ಬರ್ಸ್ಕೊಂಡಾರ. ಎಲ್ಲಿ ಪ್ರಥಮ ಆನಂದ ನೀನು ಪೊಲೀಸರು ಇಲ್ಲದ ಹೊರಗೆ ಹುಡುಗಲ್ಲ. ನಾ ರಾತ್ರಿ 2-3 ಪುರಾಣ ಆರಾಮ ರೋಡ್ನಾಗ ಅಡ್ಡಾಡ್ತಿರ್ತೀನಿ. ಭಗವಂತ ಕಾಯಂ ದೊಡ್ಡವದಾನ. ನಿಮ್ಮಂತ ಸಾವಿರಾರು ಮಂದಿ ನಮ್ಮ ಗಾಡಿ ಹಾಗಾಗಿ ಪಂಚರ್ ಹಾಕರ್ ಹೆಂಗೆ ಹೇಳಿ ಸ್ಟೇಪ್ನಿ ಹಚ್ಚಂಗಿಲ್ಲ, ಜಾಕ್ ಹಚ್ಚಂಗಿಲ್ಲ. ನಿಮ್ಮಂತ ರೈತರು ಎಷ್ಟು ಟೈರ್ ಜೋಡಿಸ್ತಾರೆ. ಇದು ತಾಕತ್ತು ನಿಜವಾದ ರೈತ ಸಂಘದ. ಬರೇ ಕರೆ ಕೊಟ್ರೆ 10 ಲಕ್ಷ ಮುಂದೆ ಬರ್ತದ. ನೀ ರೊಕ್ಕ ಕೊಟ್ಟು, ಸಿರೆ ಕೊಟ್ಟು, ಗಾಡಿ ಕೊಟ್ಟು, ಕಾಲ ಬಿದ್ದ ಬಡಿಗೆ ಹಚ್ಚಿ 2 ಲಕ್ಷ ಇದ್ರೆ ಬಡಿಗೆ ಹಚ್ಚಿ. ನಿನ್ನ ಬಡಿಗೆ ಮುರಿದ ಗುರುಡಾಪುರದಾಗ 10 ಲಕ್ಷ ಮಂದಿ ಸೇರಿತ್ತು. ಇದು ನಿಜವಾದ ರೈತನ ತಾಕತ್ತು. ಅವ್ರಿಗೆ ಇಲ್ಲಿ ಮಟ್ಟ ಏನಾಗಿತ್ತಂದ್ರ ಕೇಳಾವ್ ಕೇಳ್ತಾವ, ಹೋಗ್ತಾವ. ರೊಕ್ಕ ಕೇಳ್ತಾರ, 2 ದಿನ ಹೋರಾಟ ಮಾಡ್ತಾರ, ಸುಡ್ಗೇಸ್ ತಗೊಂತಾರ. ನಾವು ಚುನಪ್ಪ ಐನಾಪುರಕ್ಕೆ ಯಾಕೆ ಬಂದೇವೆ ಅಂತಂದ್ರ ನಿಮ್ಮ ಕಡೆ ಸನ್ಮಾನ ಮಾಡಿಸ್ಕೊಳಕ್ ಬಂದಿಲ್ಲ. ರೊಟ್ಟಿ ಕೊಟ್ಟು, ರೊಕ್ಕ ಕೊಟ್ಟು, ಬುತ್ತಿ ತಂದು ಹೋರಾಟಕ್ಕೆ ಸಾಥ್ ಕೊಟ್ಟಿರಲ್ಲ. ನಿಮ್ಮ ಪಾದಕ್ಕೆ ಬಿದ್ದು ಧನ್ಯವಾದ ಹೇಳಕ್ ಬಂದಿಲ್ಲ. ನಾ ಯಾಕೆ ಒಂದಿಷ್ಟು ಗರಂ ಆದ್ನಿ ಅಂತಂದ್ರ, ನಮ್ಮ ಅಧ್ಯಕ್ಷರು ಹೇಳ್ತಿರ್ತಾರಲ್ಲ, ಒಬ್ಬ ಈ ಭಾಗದಾಗ ಮಾತಾಡಿ ಹೆಸರು ಬೇಡ, ಅವ್ರು ಉತ್ತರ ಕೊಡೋದಿಲ್ಲ. ಕೆಲವ್ರು ನಾನು ಕೊಡ್ತೇನೆ ಉತ್ತರ. ಗುರುವಾಪುರನಾಗ 2 ಕಡ್ಡಿ ಕೂಡಿ ಹೋರಾಟ ಮಾಡಿ 300 ಕೊಡಿಸೋ ಅಂತ ಮಾತಾಡಿದ್ರು ಸರ್. ಎಲ್ಲ ಕಡ್ಡಿ 2 ಕಡ್ಡಿ ಲಂಕಾಕ ಬೆಂಕಿ ಹತ್ತತ್ತೆ. ನಾಳೆ ಸೈದಾಪುರದಾಗ ಬೆಂಕಿ ಇತ್ತಲ್ಲ, ಅದ್ರ ಹಿಂದಿನ ದಿನ ಹೇಳಿದ್ರು ಸುಬೇರ್ನೆಟ್ ಸನ್ಯಾಸಿ ಮಾತು ಎಂದೂ ಸುಳ್ಳಾಗಂಗಿಲ್ಲ. 2 ಕಡ್ಡಿ ಲಂಕಾಕ ಬೆಂಕಿ ಹತ್ತತ್ತೆ ನೀರು ಹಚ್ಚಿದ್ರು. ಆದ್ರ ಹೊಳೆ ಸೈದಾಪುರಕ್ಕೆ 2 ಕೂಡಿ ರೈತರು ಹೊಸ ಟ್ರ್ಯಾಕ್ಟರ್ ಕಟ್ಟಿವಿ. ಕಬ್ಬು ನುಕ್ಸಾನ ಗೊತ್ತಿಲ್ಲ, ಕಟ್ಟಿನ ಕೆಲಸ ಮಾಡಿ. ಒಂದು ಮಾತು ತಮಗೆ ಹೇಳ್ತೀನಿ, 10 ವರ್ಷ ಬ್ಯಾಗ್ ಹಿಡ್ಕೊಂಡು ವಿಮಾನ ಹತ್ತಿ ಬೊಮ್ಮಾಯಿಯವರಿದ್ದಾಗ, ಯಡಿಯೂರಪ್ಪನವರಿದ್ದಾಗ, ಸಿದ್ದರಾಮಯ್ಯ ಇದ್ದಾಗ ಹಗಲ ರಾತ್ರಿ ಬೆಂಗಳೂರು
ಮೋದಿ ಅವ್ರ ಕಡೆ ಅಡ್ಡಾಡಿ 50 ರೂಪಾಯಿ ಕೊಡಿಸಲು ತಾಕತ್ತಿದ್ದವ್ರು ಇವರೇ ಇದ್ದವ್ರು ಕಡ್ಡಿ ಬಗ್ಗೆ ಮಾತಾಡೋರು. ಕಡ್ಡಿ ನಿಮ್ಮೆಲ್ಲರ ಸರ್ಕಾರದಿಂದ 300 ರೂಪಾಯಿ ತಗೊಳಕ್ ಸಾಥ್ ಕೊಟ್ಟಿಲ್ಲ. ಹೆಂಗಿರ್ಬೇಕು? ಒಕ್ಕಟ್ಟನಾಗ ಧರ್ಮ ಜಾತಿ ರಾಜಕಾರಣ ಯಾವುದು ಬರಬಾರ್ದು. ನಮ್ಮಲ್ಲಿ ವ್ಯಕ್ತಿ ನೋಡಿರ್ತಾವಿಲ್ಲ, ನೀವ ಸಾಥ್ ಕೊಟ್ಟಿರಿ. ರಾಜಕಾರಣದಿಂದ ಮುಕ್ತಿ ವೇದಿಕೆ, ಭ್ರಷ್ಟಾಚಾರದಿಂದ ಮುಕ್ತಿ ವೇದಿಕೆ. ಅವ್ರಿಗೇನಾಯ್ತು? ನಮ್ಮ ಭಾಗದ ಕೆಲವು ಜನ ರೈತ ಮುಖಂಡರಿದ್ರು, ಇಲ್ಲಿ ಉಗಾರದವರು ಪೆಟ್ರೋಲ್ ಆಗಿರ್ತಾರೆ. ಉಗಾರಕ್ಕೆ ಬಂದ 3250 ರೂಪಾಯಿ ಬೋಡಕ್ಕೇನ್ರಿ. ನಾ ಅತನಿಯಿಂದ ಉಗಾರಕ್ಕೆ ಬರೋದ್ರೊಳಗ 15 ಜನ ಯುವಕರೆಲ್ಲ ಸಜ್ಜಾಗಿ ನಿಂತಾರ. ಒಬ್ಬ ನನ್ನ ಹೆಸರು ಬೇಡ, ಗುರುಜಿ ಮ್ಯಾಗ ಆಫೀಸ್ ಹೋಗಿ ಮಾತಾಡೋಣ ಬರತ್ತ. ಮಾರಾಯ ನಿನ್ನಿಂದ ರೈತ ಸಂಘಗಳಾಗಿದ್ದು ಸರ್ ಬಿಡಬೇಕು ಸತ್ಯ ನಡೆದಿದೆ. ಮೀಡಿಯಾದಾಗ ಬಂದದ ಅವ 20 ವರ್ಷಕ್ಕೆ ಮಾಲಕನ ಮೂರ್ತಿನೇ ಯಾರು ನೋಡಿಲ್ಲ. ಗುರುಜಿ ಬಂದಾರ ಅನ್ಕೊಂಡು ಪ್ಯಾಂಟ್ ಹರ್ಸ್ಬಿಟ್ಟು ಬಂದು ನಿಂತವಲ್ಲಿ. ಅವಾಗಂದ ಮಂದಿಗೆ ಹೇಳ್ತದ ಪ್ರತಿ ವರ್ಷ ರೈತ ಸಂಘದವ್ರು ಹೋರಾಟ ಮಾಡಿದ 50 ರೂಪಾಯಿ 30 ರೂಪಾಯಿ ಕಡಿಮೆ ಕೊಟ್ಟ ನಮ್ರು ನಿಂತು ನೋಡ 10 ನಿಮಿಷ ಹೇಳ್ತಾನೆ. ಮಾಲಕ್ ಬಂದ ಏನೇನಂದ್ರ ಅವಾಗ ನಮ್ ಸುರೇಶ್ ಚೊಲಸರು ನಾಳೆ ಮುಂಜಾನೆ 6 ಗಂಟೆ 3,300 ರೂಪಾಯಿ ಬೋರ್ಡ್ ಹಾಕಿ ಫ್ಯಾಕ್ಟರಿ ಚಾಲೂ ಮಾಡ್ಬೇಕಿಲ್ಲ. 6 ಗಂಟೆಗೆ ಈ ವರ್ಷ ಶಾಶ್ವತನಿಂದ ಬಂದ ಹೇಳಿ ಅವಾಗ ಬಂದ ನಾನಾ ಬಂದ್ ಮಾಡ್ತೀನಿ ಅಂತ ಮಂದಿ ಅನ್ಸ್ಕೊಂತೀನಿ. ಯಾವ ಬಂದು ಒಪ್ಪನ್ನು ಅವಾಗಂದ ಗುರುಜಿ ನನಗೆ 2 ಗಂಟೆ ತನಕ ಟೈಮ್ ಕೊಡ್ರಿ ಅನ್ನೋ. ತುಂಬ 2 ಗಂಟೆ ತನಕ ಅದರ ಕೊಡಬೇಕಂತ ಹೇಳಿ ಗೊತ್ತಿದ್ರೆ ಯಾವ ಫ್ಯಾಕ್ಟರಿ ಮಾಲಕ್ಕಿರ್ಲಿ 25 ವರ್ಷ ಯಾವ ಒಂದು ಹಾಳೆ ಬರಲು ಕೊಟ್ಟಿಲ್ಲ ಅಂತ ಮಾಲಕ್ ಉಗಾರ ಫ್ಯಾಕ್ಟ್ರಿ ಏನು ಬರಲು ಕೊಟ್ಟಂದ್ರೆ ಗುರುಜಿ ನಾಳೆ ಮುಂಜಾನೆ 2 ಗಂಟೆ ಮಧ್ಯಾಹ್ನ 3,300 ಘೋಷಣೆ ಮಾಡಿ ಅಂದ್ರೆ ಫ್ಯಾಕ್ಟರಿ ಅವರು ಸಂಪೂರ್ಣ ಬಂದ್ ಮಾಡ್ತೀನಿ ಅಂತ ಬರಲು ಕೊಟ್ಟ. ಇದು ಇತಿಹಾಸ ನಿಮ್ ತಾಕತ್ ರೈತ ಸಂಘಟನೆ ನೋಡ್ರಿ. ನಾವ್ ಯಾಕೆ ಕೇಳ್ತಾ ಇಲ್ಲ? 1955 ಬಂಗಾರ ತೊಲೆಗೆ ಬರೀ 70 ರೂಪಾಯಿ, 2005 7,000 ರೂಪಾಯಿ, 2025 ಇವತ್ತೇಟಾಗಿದ್ರೆ 1,30,30,000 ರೂಪಾಯಿಗೆ. ಹೊಲದಾಗ 12 ತಿಂಗಳು ಬೆವರು ಸೇರಿಸಿ ದುಡಿದಂತ ನಮ್ಮ ಬೆಳೆಗೆ ನಾವ್ ಯಾಕೆ ಬೆಲೆ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಫ್ಯಾಕ್ಟ್ರಿ ಲಾಸ್ ಆಗೈತೆ ಅಂತ ಹೇಳ್ತಾರ. ಒಂದ ಫ್ಯಾಕ್ಟ್ರಿದ 4 ಫ್ಯಾಕ್ಟ್ರಿ ಕಟ್ಟಿದ ಲಾಸ್ ಆತಂದ್ರ ಮತ್ತೆ ಹೆಂಗ್ ಮಾತಾಡ್ತಾರ ನೋಡ್ಬೇಕು ನೀವು. ಜಿಲ್ಲಾದಾಗ ರಾಜಕಾರಣ ಒಂದು ವಿಚಾರ ಹೇಳ್ತೀನಿ, ನೀವು ರಾಜಕಾರಣ ಮಾಡಿ ರೈತರ ಗೋಳಿನ ಮಾಡ್ಬೇಕು, ರೈತರ ಬದುಕಿನ ಮಾಡ್ಬೇಕು. ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ ನವೆಂಬರ್ 1 ಫ್ಯಾಕ್ಟ್ರಿ ಚಾಲೂ ಆಗಬೇಕಾಗಿ ಎಲ್ಲ ರೈತರು ದೀಪಾವಳಿ ಹಬ್ಬ ಮಾಡ್ತಿರ್ತಾರ. ಸರ್ಕಾರ ಮುಖ್ಯ ಕಾರ್ಯದರ್ಶಿ ರಾಜ್ಯಪಾಲರಿಗೆ ಸಹಿ ಮಾಡಿಸ್ಕೊಂಡು ಬಂದ ಅಕ್ಟೋಬರ್ 20ನೇ ತಾರೀಕು ಫ್ಯಾಕ್ಟ್ರಿ ಚಾಲೂ ಅಂದ್ರು. ನಾ ಅಂದೆ ಒಂದು ಮೂಗಿರುವ ಜಿಲ್ಲಾ ಯಾವ್ದು ಬಂದಾಗ್ತದೆ ವಿಚಾರ ಮಾಡೋಣ ಅಂತ ಹೇಳಿ ಅಲ್ಲೇ ಫ್ಯಾಕ್ಟ್ರಿ ಅರ್ಧ ಮಾಡೋದು ಬಂದ್ ಮಾಡೋಣ ಅಂತ ಬಂದ್ ಮಾಡಿದೀವಿ. ಜನಕ್ಕೊಂದು ವಿಶ್ವಾಸ ಬಂದು ಇವರಿಬ್ರು ಏನೋ ಮಾಡತ್ತಾರ ಬೆಕ್ಕದಾರ ಅಂದ್ರು. ಗುರ್ಲಾಪುರ್ದಾಗ 2 ದಿನ ಎಲ್ಲ ಜನ ಹೆಂಗ್ ಬರ್ತಿತ್ತು ಅಂದ್ರ ಇನ್ 2 ದಿನ ಮಾಡ್ತಾರ, 3ನೇ ದಿವಸ ಹೋಗ್ತಾರ ನೋಡ ಇವತ್ತಿದ್ರು. 4ನೇ ದಿವಸ ಯಾವಾಗ ರೈತರು ತಾಯಂದ್ರು ರೊಟ್ಟಿ ಮಾಡ್ಕೊಂಡು ಬಂದು ಕೊಡ್ಲಿಕ್ಕತ್ರಲ್ಲ, ಇದು ರೈತ ಕಪಿ ಹೋರಾಟ ಅಲ್ಲ, ಇದು ಸುತ್ತಾರೋಡ್ ಜಾತ್ರೆ ಏರಿಯಾದ ಬದಲಾವಣೆ ಆಕೈತಿ ಅಂತ ಜಗತ್ತು ಬರ್ಲಿಕ್ಕತ್ತಲ್ಲ. ಇದು ನಿಜವಾದ ತಾಕತ್ತಿದು. ಸಿದ್ದರಾಮಯ್ಯ ಸಾಹೇಬರ ಬಾಯಾಗಿನ ಮಾತೇನು ಬಂದಿರೋ ಗೊತ್ತದ ನಿಮ್ಗ? ಏನು ಗುರ್ಲಾಪುರ್ ಅಂತ ಏನು ಮರ 8-9 ಲಕ್ಷ ಜನ ಸೇರಾಕತ್ತಿದ್ದ ನೋಟ್ ಹಂಗ ವಸತಿ ಹಂಗ ಏನದ ವಿಚಾರ ಅಂದಾಗ HK ಪಾಟೀಲ್ ಹೇಳಿದ್ರಂತ ಅಲ್ಲಿ 2 ವ್ಯಕ್ತಿ ಅದಾರ್ರಿ ಅವ್ರ ಮ್ಯಾಗ ನಿಂತದ ಅದು ಹೋರಾಟ. ಲಕ್ಷ ದಿನ ಬೆಳಗಾದ್ರೆ ಹೆಚ್ಚಾಗ್ತದ ಕಡಿಮೆ ಆಗಿಲ್ರಿ ಅಂತ ಹೇಳಿದ್ರಂತ HK ಪಾಟೀಲ್ ಸಾಹೇಬರು. ಹಿಂಗೆ ಗಟ್ಟಿತನ ನಮ್ಮೊಳಗೆ ಬರ್ಬೇಕು. ಇಲ್ಲಿ ಹೆಂಗಾಗ್ಯಾವ ನಮ್ಮ ರಾಜಕಾರಣಿಗಳಂತಂದ್ರ ಫ್ಯಾಕ್ಟ್ರಿ ಹೋರಾಟ ಬಂತು, ರೈತ ಸಂಘದವ್ರು ಹೊರಗೆ ಬಂದ್ರಂದ್ರ ಇವ್ರು ಬಿಜೆಪಿ, ಇವ್ರು ಕಾಂಗ್ರೆಸ್, ಅವ್ರು JDS ಇರೋದಿಲ್ಲ, ಎಲ್ಲರೂ ಕೂಡ ಒಂದ ಹೋಟೆಲ್ದಾಗ ಮೀಟಿಂಗ್ ಮಾಡ್ತಾರೆ. ಇವ್ರು 50 ರೂಪಾಯಿ ಹಚ್ಕೊಳಂಗಿಲ್ಲ ಅವ್ರಿಗೆ. ನೀವೇನ್ ತಿಳ್ಕೊತೀರಿ? ಅವ್ರವ್ರ ಜಗಾಡಕತ್ತಾರ, ನಾವು ತಿಳ್ಕೊತೀವಿ. ಅವರೆಲ್ಲ ಒಂದೇ ಇರ್ತಾರ. ನೀವೊಂದಾದ್ರಂದ್ರ ನೀವೊಂದು ಸಣ್ಣ ವಿಚಾರ ಮಾಡ್ರಿ. ಗುರ್ಲಾಪುರದೊಳಗೆ 9-10 ಜನ ಕುಂತ್ರಿ, ಯಾವ ರಾಜಕಾರಣಿ ಬಂದು ನೀವು ಇಲ್ಲೇ ಕುಂತ್ರಿಪ್ಪ ರೊಟ್ಟಿ ಒಯ್ಯಾಕತ್ತೀರಿ,
ನಿಮಗೇನು ತ್ರಾಸದ ಸರ್ಕಾರ ಮಟ್ಟದಾಗ ನಾ ಮಾತಾಡ್ತೀನಿ ಅಂತ ಒಬ್ಬರೇ ರಾಜಕಾರಣಿ ಬಂದ ನಾಲ್ಕ ಏನೇನಿ ಯಾವ್ದ ರಾಜಕಾರಣಿ ಬಂದ್ರೆ ವೇದಿಕೆ ಮ್ಯಾಗ ರಾಜಕಾರಣ ಮಾತಾಡಂಗಿಲ್ಲ. ಯಾಕಂದ್ರೆ ಅವಾಗ ಮಾತಾಡಿ ಹೋದ್ರೆ ಅವ ರೊಕ್ಕ ಕೊಟ್ಟು ಮಾಡ್ಸಂತಾರ, ಇವಾಗ ಬಂದು ಮಾತಾಡೋರು ಈ ಪಕ್ಷದವ್ರು ಕೊಟ್ಟನಂತಾರ. ಅದಕ್ಕೆ ಅವ್ನ ಕೆಳಗೆ ಕೊಡ್ಸಾಕ್ ಪ್ಲಾಸ್ಟಿಕ್ ಕುರ್ಚಿ ಮೇಲೆ ಕೊಡಿಸ್ಬಿಟ್ಟಿವಿ. ಸಾಮಾನ್ಯ ಕಾಯಿಪಲ್ಯ ಮಾರೋ ರೈತನ ಯಾಕೆ ಕೊಡ್ಬೇಕಂತೇಳಿ ನಮಗ ನಾವು ಮೊದಲು ಗೌರವ ಕೊಡ್ಕೋಬೇಕು. ಇವತ್ತ ಒಂದು ಭಾವನಾ ದೂರ ಸರಿಸ್ರಿ. ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ. ನಾವು ಇನ್ನೂ ಒಂದು ಸಾಕ್ಷಿ ವೇದಿಕೆ ಮ್ಯಾಗ ನಮ್ಮಲ್ಲಿ 30-40 ರೈತ ಸಂಘ ರಾಜ್ಯ, ನಾವ ಈ ಕಡೆ ಒಕ್ಕಲಿಗರು, ಈ ಕಡೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ರೈತ ಸಂಘ ಬೇರೆ ಬೇರೆ ಅದು. ನಾನು ಚುನಾಪ ಪೂಜಾರಿ ಅವ್ರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ, ನಿಮ್ ಎಲ್ಲಾ ಬನಗಳನ್ನ ನಿಮ್ಗೆ ಬಿಟ್ಟು ಬಿಡ್ರಿ. ಈಗ ಸಿದ್ದೇಶ್ವರ ಜಾತ್ರೆ ಇರ್ತದ, ಲಕ್ಷಗಟ್ಟಲೆ ತೇರು ಎತ್ತಿರ್ತೀರಿ. ಕಾರವಾರದವರು, ಸಿರುಗುಪ್ಪವರು ಒಬ್ರಿಗೊಬ್ರು ಪರಿಚಯ ಇರೋಲ್ಲ. ಸುರೇಶ್ ಚೌಗ್ರಾರ್ ಒಬ್ಬರ ಪರಿಚಯ ಇರ್ತಾರೆ ಲಕ್ಷ ಮಂದಿ ಒಳಗ. ನೀವು ಹೆಂಗ ಕೈ ಮಾಡ್ತೀರಲ್ಲ, ಸುರೇಶ್ ಚೌಗ್ರಾರ್ ಒಬ್ರು ಪರಿಚಯದಾರ ಅಂತೇಳಿ. ಇನ್ನು ಕರ್ನಾಟಕದ ಯಾವ್ದೋ ಜಿಲ್ಲೆಯೊಳಗೆ, ಯಾವುದೇ ತಾಲೂಕಿನ ಯಾವ್ದೋ ವ್ಯಕ್ತಿ ಹಸಿರ ಟವಲ್ ಹಾಕೊಂಡು ಭೇಟಿ ಆದ್ರೆ ನಮ್ಮ ರೈತ ಸಂಘ ಅಂತ ಅಭಿಮಾನಿ ಒಪ್ಪಿಕೊಂಡು ಅವಾಗ ಗೆಲುವು ಸಿಗ್ಲಿಕ್ಕೆ ಸಾಧ್ಯ. 10 ಲಕ್ಷ ಅಲ್ಲ, 50 ಲಕ್ಷ ಜನ ಸೇರಿ ಅಧಿವೇಶನದಾಗ ಒಂದು ರಸ್ತೆ ಮ್ಯಾಗ ಕೂತೀವಿ ಅಂತಂದ್ರೆ ಸಿದ್ದರಾಮಯ್ಯ ಎಲ್ಲಾ ಸಚಿವರು ನಿಲ್ತಾರ, ಏನು ಬೇಕಂತ ಕೇಳ್ತಾರ.